ನಕಲಿ ದೇವಮಾನವ ಸಿಕ್ಕಾಪಟ್ಟೆ ದುಡ್ಡಿದೆ, ದೇವಸ್ಥಾನವನ್ನ ಕಂಟ್ರೋಲ್ ಮಾಡ್ತಾನೆ. ಅವನೇನ್ ಕಾನೂನಿಗಿಂತ ದೊಡ್ಡವನ, ಅವನು ನಕಲಿ ದೇವಮಾನವ ವೀರೇಂದ್ರ ಜೈನ್. ಅವನ ತಮ್ಮ 100 ಕೊಲೆಗಳನ್ನ ಮಾಡಿದ, 100 ಹೆಣ್ಣು ಮಕ್ಕಳನ್ನ ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾಡಿನಲ್ಲಿ ಬಿಸಾಕಿದ್ದಾನೆ. ಅದರ ಸಾಕ್ಷಿ ನನ್ನ ಹತ್ರ ಇದೆ. ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ. ನಾನು ತಪ್ಪು ಮಾತಾಡ್ತಾ ಇದ್ರೆ, ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ. ನಾನು ಬೊಗಳೆ ಬಿಡ್ತಾ ಇಲ್ಲ. ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%, 10%. ಇನ್ನೂ ಎಲ್ಲವೂ ಇದೆ, ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಸುಮ್ಮನೆ ಬೊಗಳೆ ಬಿಡ್ತಾ ಇಲ್ಲ. ಇಲ್ಲಿ ನಕಲಿ ದೇವಮಾನವ ಸಿಕ್ಕಾಪಟ್ಟೆ ದುಡ್ಡಿದೆ, ದೇವಸ್ಥಾನವನ್ನ ಕಂಟ್ರೋಲ್ ಮಾಡ್ತಾನೆ. ಅವನೇನ್ ಕಾನೂನಿಗಿಂತ ದೊಡ್ಡವನ, ಅವನು ನಕಲಿ ದೇವಮಾನವ ವೀರೇಂದ್ರ ಜೈನ್. ಅವನ ತಮ್ಮ 100 ಕೊಲೆಗಳನ್ನ ಮಾಡಿದ, 100 ಹೆಣ್ಣು ಮಕ್ಕಳನ್ನ ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾಡಿನಲ್ಲಿ ಬಿಸಾಕಿದ್ದಾನೆ. ಅದರ ಸಾಕ್ಷಿ ನನ್ನ ಹತ್ರ ಇದೆ. ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ. ನಾನು ತಪ್ಪು ಮಾತಾಡ್ತಾ ಇದ್ರೆ, ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ. ನಾನು ಬೊಗಳೆ ಬಿಡ್ತಾ ಇಲ್ಲ. ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%, 10%. ಇನ್ನೂ ಎಲ್ಲವೂ ಇದೆ, ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಸುಮ್ಮನೆ ಬೊಗಳೆ ಬಿಡ್ತಾ ಇಲ್ಲ. ಇಲ್ಲಿ ನನ್ನ ಹೆಂಡತಿಯನ್ನು ಆ ರೀತಿಯಲ್ಲಿ ಅವರು 3rd ಡಿಗ್ರಿ ಬರ್ನ್ಸ್ ಮಾಡಿ ನನ್ನ ಬಾತ್ರೂಮ್ ಅಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗವರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. 1 ಗಂಟೆಗೆ ನಾನು 3rd ಡಿಗ್ರಿ ಬರ್ನ್ ಆಗಿ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಇವತ್ತಿಗೂ ಹೊಟ್ಟೆ ಉರಿಯುತ್ತೆ. 3 ತಿಂಗಳು ನಾನೇ ಕೊಂದೆ ಅಂತ ಹಂಟು ಮಾಡಿದ ಸಹ ಪೆಟ್ರೋಲ್ ಹಾಕಿ ಹಾಕಿ ಅವ್ರು ಒಚ್ಚಿದಿರಲ್ಲ 3rd ಡಿಗ್ರಿಗೆ. ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು, ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈಗ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಆ ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಹೆಂಡತಿಯನ್ನು ಆ ರೀತಿಯಲ್ಲಿ ಅವರು 3rd ಡಿಗ್ರಿ ಬರ್ನ್ಸ್ ಮಾಡಿ ನನ್ನ ಬಾತ್ರೂಮ್ ಅಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗವರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. 1 ಗಂಟೆಗೆ ನಾನು 3rd ಡಿಗ್ರಿ ಬರ್ನ್ ಆಗಿ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಇವತ್ತಿಗೂ ಹೊಟ್ಟೆ ಉರಿಯುತ್ತೆ. 3 ತಿಂಗಳು ನಾನೇ ಕೊಂದೆ ಅಂತ ಹಂಟು ಮಾಡಿದ ಸಹ ಪೆಟ್ರೋಲ್ ಹಾಕಿ ಹಾಕಿ ಅವ್ರು ಒಚ್ಚಿದಿರಲ್ಲ 3rd ಡಿಗ್ರಿಗೆ. ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು, ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈಗ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಆ ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ.